The Central Bureau of Investigation officials went to KPCC President D.K. Shivkumar's Santekodihalli house in Kanakpura. Even his land and other property-related documents were checked on Wednesday. The CBI officials went along with the Kanakpur Tehsildar and the police. CBI ಅಧಿಕಾರಿಗಳು ನನ್ನ ಮನೆ, ಕನಕಪುರದ ಮನೆ, ದೊಡ್ಡಹಳ್ಳಿ ಮನೆ, ಕೋಡಹಳ್ಳಿ ಮನೆ, ನಾವೆಲ್ಲ ವಾಸ ಇರ್ತೀವಿ, ಆ ಮನೆಗಳನ್ನೆಲ್ಲ ಹೋಗಿ ವೀಕ್ಷಣೆ ಮಾಡಿದ್ದಾರೆ ಅಂತ ನಾನೆಲ್ಲ ಕೊಟ್ಟಿದ್ದೀನಿ. ಎಲ್ಲ ದಾಖಲೆಗಳೆಲ್ಲ ಅವ್ರ ಹತ್ರ ಇದೆ. ನಾನು ಒಬ್ಬ ಕಾನೂನಿಗೆ ಗೌರವ ಕೊಡೋನು. ಬೇಕಾದಷ್ಟು ಜನಕ್ಕೆ ಡಿಸಪ್ರೇಟ್ ಅಸೆಟ್ ಕೇಸು ಬೇರೆಯವ್ರದ್ದೆಲ್ಲ ನಡೆದಿದೆ, BJP ಅವ್ರದ್ದು. ಅವ್ರಿಗೆಲ್ಲ ಯಾರಿಗೂ CBIನವರು ಸ್ಪೀಕರ್ಗೆ ಪರ್ಮಿಷನ್ ಕೇಳಿಲ್ಲ. ಇದನ್ನು ಗೌರ್ಮೆಂಟ್ ಪರ್ಮಿಷನ್ ಇದೊಂದಕ್ಕೆ ಮಾತ್ರ ಕೊಟ್ಟಿದ್ದಾರೆ. ಅವ್ರ MLAಗಳಿಗೆ ಯಾರಿಗೂ ಕೊಟ್ಟಿಲ್ಲ. ಅವೆಲ್ಲ ಬರೀ ACBಲಿ ಮಾಡ್ತಾವೆ. ನಮ್ಮದು ಮಾತ್ರ CBIನವರು ಮಾಡ್ತಾಯಿದ್ದಾರೆ. ನಾನು ಅವ್ರಿಗೆ ಹೇಳಿದೆ, ನಿಮಗೆ ಕೋಆಪ್ರೇಟ್ ಮಾಡ್ತೀನಿ, ನನಗೆ ಸ್ವಲ್ಪ ಟೈಮ್ ಕೊಡಿ, ಎಲೆಕ್ಷನ್ ಬಿಸಿ ಇದ್ದೀನಿ, ನನಗೆ ಬೇರೆ ಬೇರೆ ಕಾರ್ಯಕ್ರಮ ಇದೆ ಅಂತ ಅಂದ್ಬಿಟ್ಟು ಅವ್ರಿಗೊಂದು ಪತ್ರನೂ ಬರೆದಿದ್ದೆ. ಇಲ್ಲಿಗೂ ಬರೆದಿದ್ದೆ, ಡೆಲ್ಲಿಗೂ ಬರೆದಿದ್ದೆ. ಯಾಕೆ ಭಾಳ ಅರ್ಜೆಂಟಲ್ಲಿ ಈ ಟೈಮಲ್ಲಿ ಮಾನಸಿಕವಾಗಿ ಸ್ವಲ್ಪ ಹಿಂಸೆ ಆಗ್ತಾಯಿದೆ. ಪಾಪ ನಮ್ಮ ಹಳ್ಳಿ ಜನ, ನಮ್ಮ ಜನ ನಾನೇನು ಹೊಸ್ದಾಗೇನು ಮ್ಯಾಜಿಕ್ ಮಾಡೋಕ್ಕೆ ನನ್ನ ಕೈಲಿ ಆಗೋದಿಲ್ಲ. ಏನು ಆಸ್ತಿ ಇದೆಯೋ ಮೊದಲಿಂದಲೂ ಇವೇ ಆಸ್ತಿಗಳು. ಎಲೆಕ್ಷನ್ ಕಮಿಷನು, ಇನ್ಕಮ್ ಟ್ಯಾಕ್ಸು, ED ಕೊಟ್ಟಿದ್ದೀನಿ, ಅವ್ರಿಗೆಲ್ಲ ಕೊಟ್ಟಿದ್ದೀನಿ. ಯಾಕೆ ಈ ಟೈಮಲ್ಲಿ ಹೋಗ್ತಾ ಇದ್ದಾರೋ ಗೊತ್ತಿಲ್ಲ. ಸರ್, ಏನಾದ್ರು ಧೈರ್ಯ ಕೆಡಿಸುವಂಥ ಒಂದು ಕೆಲಸ ಮಾಡ್ತಿದ್ದೀರಾ ಅಥವಾ ಏನಾದ್ರು ಹುನ್ನಾರ ಇದೆಯಾ ಅಂತ ಇದ್ರೆ? ನೋಡಿ, ನನ್ನೊಬ್ಬನ ಮೇಲೆ ಏನು, ನಾನೊಬ್ಬನ ಮೇಲೆ ಯಾಕೆ ಎಲ್ಲ ಸರ್ಕಾರ ಈಗ ಲೋಕಾಯುಕ್ತ ಅವ್ರೇನಾದ್ರು ನಂದು ಆಸ್ತಿ ಬಗ್ಗೆ ಏನಾದ್ರು ಕ್ವಶನ್ ಮಾಡಿದರೆ ಓಕೆ, ಇಲ್ಲ ಎಲೆಕ್ಷನ್ ಕಮಿಷನ್ ಅವ್ರು ಏನಾದ್ರು ಕ್ವಶನ್ ಮಾಡಿದರೆ ಓಕೆ. ಇದೇನು ಸ್ಪೆಷಲ್ ಏನು ನಂದು? ಇದು ಒಂದು ಪ್ರಶ್ನೆ. ಮಿಕ್ಕಿದ್ದು ಮಾತಾಡ್ತೀನಿ ಸರ್. ಮತ್ತೆ ಏನಾದರೂ ವಿಚಾರಣೆ ಕರೆದಿದ್ದಾರೆ? ಮತ್ತೆ ವಿಚಾರಣೆ ನೋಟಿಸ್ ಕೊಡುವಂಥದ್ದು? ನಾನು ED ಕರೆದಿದ್ದಾರೆ. ED ಅವರು ನಮ್ಮ ಏನಾದ್ರು ಕೇಳಿದ್ದಾರೆ. ಅವರು ಬೇರೆ ಏನೋ ನಂಗೆ ಸುದ್ದಿ ಇದೆ, ಆಮೇಲೆ ಮಾತಾಡ್ತೀನಿ.